ಹಾಯ್ ಫ್ರೆಂಡ್ಸ್, ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಮಿಕ್ಕಿ ಉಳಿದ ಅನ್ನದಿಂದ ಮಾಡುವ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ. ಒಂಥರ ಚಿಕ್ಕ ಚಿಕ್ಕ ರೊಟ್ಟಿ ಥರ ಅಂತ ಹೇಳ್ಬೋದು, ದೊಡ್ಡದಾಗಿ ಕೂಡ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಚಿಕ್ಕದಾಗಿ ಮಾಡಿದ್ದೇನೆ. ಇದಕ್ಕೆ ನಮಗೆ ಅನ್ನ ಬೇಕು. ರೇಷನ್ ರೈಸ್ ಅನ್ನ ಆದರೆ ಒಳ್ಳೆಯದು. ಹಾಗೆ ನೋಡಿ, ಇವಾಗ ಇಲ್ಲಿ 2 ಕಪ್ ಆಗುವಷ್ಟು ರೇಷನ್ ರೈಸನ್ನು ತಗೊಂಡು ಈ ಥರ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಕೈಯಲ್ಲೇ ಸ್ಮ್ಯಾಶ್ ಮಾಡಬೇಕು, ಮಿಕ್ಸಿಯಲ್ಲಿ ಹಾಕಿ ಎಲ್ಲ ನಾವು ಗ್ರೈಂಡ್ ಮಾಡಬಾರ್ದು. ಈ ಥರ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು. ನೋಡಿ, ಸ್ಮ್ಯಾಶ್ ಮಾಡಿ ಆದಮೇಲೆ ಈ ಥರ ಆಯಿತು. ಇದಕ್ಕೆ ನೀರನ್ನೇನು ಹಾಕುವ ಅವಶ್ಯಕತೆ ಇರೋದಿಲ್ಲ. ರೇಷನ್ ರೈಸ್ ಸ್ವಲ್ಪ ಸ್ಮ್ಯಾಶ್ ಮಾಡುವಾಗ ಸಾಫ್ಟ್ ಆಗಿಬಿಡುತ್ತದೆ. ನೋಡಿ, ಇವಾಗ ಸಾಫ್ಟ್ ಆದಮೇಲೆ ಇದಕ್ಕೆ ನಾನು 1 ಕಪ್ ಆಗುವಷ್ಟು ನೀರುಳ್ಳಿ, 1 ಕಪ್ ಆಗುವಷ್ಟು ಕ್ಯಾರೆಟ್ ತುರಿಯನ್ನು ಹಾಕಿದ್ದೇನೆ. ಇದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಚೆನ್ನಾಗಿ ಒಂದು ರೌಂಡ್ ನಾವು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಉಳಿದ ಐಟಮ್ಸನ್ನು ಹಾಕಬೇಕು. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಅರಸಿನ, ಹಾಗೆಯೇ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತೇನೆ. ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬರ್ತದೆ. ಹಾಗೆಯೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಹುಡಿ, 1 ಕಾಯಿಮೆಣಸನ್ನು ಸಣ್ಣಗೆ ತುಂಡು ಮಾಡಿ ತೊಗೊಂಡಿದ್ದೆ, ನಾನು ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲವೂ ಚೆನ್ನಾಗಿ ಇವಾಗ ಮಿಕ್ಸ್ ಆಗಬೇಕು. ನೀರನ್ನು ಹಾಕುವ ಅವಶ್ಯಕತೆ ಏನಿಲ್ಲ. ನೀರನ್ನು ಹಾಕಿದರೆ ತೆಳುವಾದರೆ ನಮಗೆ ಕೈಯಲ್ಲೇ ಇದನ್ನು ತಟ್ಟಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಸ್ವಲ್ಪ ರೊಟ್ಟಿ ಹಿಟ್ಟಿನ ಥರ ಗಟ್ಟಿಯಾಗಿ ಬರಬೇಕು. ನೋಡಿ, ಇದು ಅಕ್ಕಿಯಾದ ರೇಷನ್ ರೈಸಿನ ಅನ್ನ ಆದ ಕಾರಣ ಸ್ವಲ್ಪ ಅಂಟಾಗಿ ಬರ್ತದೆ. ಜಾಸ್ತಿ ಅಂಟು ಬರಬಾರ್ದು ಅಂತ ಹೇಳಿಯೇ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ. ಇನ್ನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಬೇಕಿದ್ದರೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಬೋದು, ಆದರೆ ನಾನಿಲ್ಲಿ ಹಾಕಲಿಲ್ಲ, ಅದು ಆಪ್ಷನಲ್. ಹಾಗೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವಿದನ್ನು ಚಿಕ್ಕ ಚಿಕ್ಕ ರೊಟ್ಟಿಯಾಗಿ ಕೈಯಲ್ಲೇ ತಟ್ಟಬಹುದು. ಇದಕ್ಕೆ ಕೈಗೆ ಸ್ವಲ್ಪ ನಾನು ಮೊದಲಿಗೆ ಎಣ್ಣೆಯನ್ನು ಹಚ್ಚಿಕೊಂಡು ಆದಮೇಲೆ ಇದನ್ನು ಕೈಯಲ್ಲೇ ತಟ್ತೇನೆ. ಬೇಕಿದ್ದರೆ ಎಲೆಯನ್ನು ತಗೊಂಡು ಅದರಲ್ಲಿ ಕೂಡ ಚಿಕ್ಕದಾಗಿ ಮಾಡಿ ನಾವು ಫ್ರೈ ಮಾಡ್ಬೋದು. ನಾನು ಕೈಯಲ್ಲೇ ಸುಲಭ ಆಗ್ತದೆ ಅಂತೇಳಿ ಈ ಥರ ಚಿಕ್ಕದಾಗಿ ಎಣ್ಣೆ ಕೈಗೆ ಹಾಕ್ಕೊಂಡು ತಟ್ತಾ ಇದ್ದೇನೆ. ಹಾಗೆಯೇ ನೋಡಿ, ಇಷ್ಟು ಚಿಕ್ಕದಾಗಿ ತಟ್ಟಿದ್ದೇನೆ. ಹಾಗೆಯೇ ಸ್ವಲ್ಪ ಸಾಫ್ಟ್ ಇರ್ತದೆ ಹಿಟ್ಟು, ಸ್ವಲ್ಪ ಎಣ್ಣೆ ಹಾಕುವ ಕಾರಣ ಕೈಯಿಂದ ಎಲ್ಲ ಬೇಗನೆ ಬಿಡ್ತದೆ. ಹಾಗಾಗಿ ನೋಡಿ, ಈ ಥರ ತಟ್ಟಿ ಆಯಿತು. ಇದನ್ನು ಬಿಸಿಯಾದ ಕಾವಲಿಗೆ ಹಾಕಿ ಫ್ರೈ ಮಾಡೋದು. ಹಾಗೆಯೇ ನಾನು 1-2-3 ಮಾಡಿ ಆದಮೇಲೆ ಒಟ್ಟಿಗೆ 3 ಹಾಕಿ ಇಲ್ಲಿ ಫ್ರೈ ಮಾಡ್ತೇನೆ. ನೋಡಿ, ಈ ಥರ ಹಿಟ್ಟು ಬಿಟ್ಟರೆ ಕೂಡ ಮತ್ತೆ ನಾವು ಅದನ್ನು ಸ್ವಲ್ಪ ತಟ್ಟಿದರೆ ಕರೆಕ್ಟಾಗಿ ಶಿಪ್ ಕೊಡಲಿಕ್ಕೆ ಆಗ್ತದೆ. ಇವಾಗ ನೋಡಿ, 3 ನಾನು ಇವಾಗ ಒಂದು ಕಾವಲಿಗೆ ಹಾಕಿದ್ದೇನೆ. ಇವಾಗ ಇದು ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಟರ್ನ್ ಮಾಡಿ ಹಾಕಬೇಕು. ಹಾಗೆಯೇ 1-2 ಸಾರಿ ಇದನ್ನು ಟರ್ನ್ ಮಾಡಿ ಹಾಕಿದಾಗ ಇದು ಚೆನ್ನಾಗಿ ಫ್ರೈ ಆಗ್ತದೆ. ಹೊರಗಿನಿಂದ ಕ್ರಿಸ್ಪಿಯಾಗಿ ಕಂಡರೂ ಇದು ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತದೆ, ಯಾಕೆಂದರೆ ಅನ್ನದಿಂದ ಮಾಡಿದ್ದಲ್ವ. ಹಾಗೆಯೇ ಚಟ್ನಿ ಜೊತೆಗೆ ಅಥವಾ ಯಾವುದಾದ್ರೂ ಸಾಂಬಾರು ಜೊತೆಗೆ ಕೂಡ ತುಂಬಾ ಒಳ್ಳೆಯದಾಗ್ತದೆ. ನಾನಿಲ್ಲಿ ಸ್ವಲ್ಪ ಗಸಿ ಮಾಡಿದ್ದೆ, ಅದರ ಜೊತೆಗೇ ಇದನ್ನು ಸರ್ವ್ ಮಾಡಿದೆ. ನೋಡಿ, ನಾನೊಂದು 2 ಸಲ ಇದನ್ನು ಟರ್ನ್ ಮಾಡಿ ಫ್ರೈ ಮಾಡಿದೆ. ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ಅರಸಿನ ಹಾಕಿದ ಕಾರಣ ಕಲರ್ ಸೂಪರಾಗಿದೆ. ಹಾಗೆಯೇ ನೋಡಿ, ಸ್ವಲ್ಪ ನಿಧಾನವಾಗಿದ್ದು ಫ್ರೈ ಆಗ್ತದೆ, ಯಾಕೆಂದರೆ ಅನ್ನ ಅಲ್ವಾ, ಹಾಗಾಗಿ ಸ್ವಲ್ಪ ತಾಳ್ಮೆ ಕೂಡ ಬೇಕು. ನೋಡಿ, ಇವಾಗ ಫ್ರೈ ಆಯಿತು. ಇವಾಗ ಒಂದೊಂದನ್ನೇ ತೆಗಿತಾ ಇದ್ದೇನೆ. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ, ರಾತ್ರಿ ಮಿಕ್ಕಿ ಉಳಿದ ಅನ್ನದಿಂದ ಈ ಥರದ ಒಂದು ರೆಸಿಪಿಯನ್ನು ಮಾಡಬಹುದು. ಇವತ್ತಿನ ಈ ಒಂದು ಸ್ಪೆಷಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.